ಇವತ್ತೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತಂದಿದ್ದೀನಿ. ಅಂದರೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ಯೂಸ್ ಆಗೋಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ತಂದಿದ್ದೀನಿ. ಅವರೊಬ್ಬರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿಬಿಟ್ಟು ಇನ್ನು ಸಿಂಪಲ್ ಆಗಿ ಹೇಳ್ಕೊಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ಇವತ್ತಿನ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಹೊಸಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ದ ಸಿಂಪಲರ್ ವೇ ಹೌ ಐ ಥಾಟ್ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ ಬನ್ನಿ. ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ದಟ್ ಇಸ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆನಾ? ಇಂಗ್ಲೀಷ್ ಗ್ರಾಮರಲ್ಲಿರೋದು. ಅದರಲ್ಲಿ ಯಾವ್ದು 8 ಅಂತ ನಾನು ಹೇಳ್ತೀನಿ. ನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರೊನೌನ್, ಪ್ರಪೋಸಿಷನ್, ಕಂಜಂಕ್ಷನ್, ಇಂಟರ್ಜಂಕ್ಷನ್. ರೈಟ್? ಇದು ದ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ 8 ಆ್ಯಂಡ್ ದೇರ್ ಫಂಕ್ಷನ್ಸ್. ನಾನು ಸಿಂಪಲ್ ಆಗಿ ಮಾಡಿದ್ದೀನಿ. ಫಂಕ್ಷನ್ಸ್ ಆರ್ ಇಟ್ಸ್ ಜಾಬ್, ಏನದ್ರ ಮೇನ್ ಇಂಟೆನ್ಷನ್, ಆ್ಯಂಡ್ ದ ಎಕ್ಸಾಂಪಲ್ಸ್ ಆ್ಯಂಡ್ ದಿ sentences of the examples you can take and do it. ಆ ನಿಟ್ಟಿನಲ್ಲಿ let us move on to the first one. Noun. ನಿಮಗೆಲ್ಲ ಗೊತ್ತಿದೆ. It is a place, animal or a things. Noun is nothing but thing or a person. Example ಏನು ತಗೊಳ್ಬೋದು? ಪೆನ್ಸಿಲ್ or a cat. This is my cat. ಇದು ನನ್ನ ಬೆಕ್ಕು. ರೈಟ್? ಐ ಆಮ್ ಗೋಯಿಂಗ್ ಇಟ್ ಸಿಂಪಲ್ ಆ್ಯಂಡ್ ಸ್ಟ್ರೇಟ್. ರೈಟ್? ವರ್ಬ್ ಇದು ಆಗಲೇ ನಾವು ಮಾಡಿರೋದು, ಬಟ್ ಇಟ್ಸ್ ಅ ರಿಕ್ವೆಸ್ಟೆಡ್ ವಿಡಿಯೋ. ಅದಕ್ಕೆ ಸಿಂಪಲ್ ಆಗಿ ಹೇಳ್ಕೊಡಿ, ಇನ್ನೂ ಈಸಿಯಾಗಿ ಹೇಳ್ಕೊಡಿ ಅನ್ನೋದಕ್ಕೆ ಐವ್ ಡನ್ ದ ಸಿಂಪಲ್ ಆಗಿ. ನೆಕ್ಸ್ಟು ಸೆಕೆಂಡ್ ಒನ್ ವರ್ಬ್. ಆ್ಯಕ್ಷನ್ ಆರ್ ಎ ಸ್ಟ್ರೀಟ್. ಆ್ಯಕ್ಷನ್ ಅಂದರೆ ಏನು? ಕಮ್, ಔಟ್, ಗೆಟ್ ಎಲ್ಲ ಇರುತ್ತಲ್ಲ ಆ್ಯಕ್ಷನು. ಸೊ ಇದೆಲ್ಲ ಆ್ಯಕ್ಷನ್. ದ ಹಾರ್ಸ್ ರೈಡಿಂಗ್ ಇಸ್ ಫಾಸ್ಟ್. ರೈಟ್? ದ ಹಾರ್ಸ್ ರೈಡಿಂಗ್ ಇಸ್ ಫಾಸ್ಟ್ ಅಂತ ಹೇಳ್ಬೋದು. ಅಡ್ವರ್ಬ್. ಅಡ್ವರ್ಬ್ ಅಂದರೆ ವಿಚ್ ಡಿಸ್ಕ್ರೈಬ್ಸ್ ಎ ವರ್ಬ್ ಆರ್ ಎ ಅಡ್ಜೆಕ್ಟಿವ್ ಆರ್ ಎ ಅಡ್ವರ್ಬ್. ರೈಟ್? ಸೈಲೆಂಟ್ಲಿ, ಬ್ಯಾಡ್ಲಿ, ಕ್ವಿಕ್ಲಿ ಅಲ್ವಾ? ಮೈ ಡಾಗ್ ಈಟ್ಸ್ ಕ್ವಿಕ್ಲಿ. ನನ್ನ ನಾಯಿ, ನಾವು ಸಾಕಿರೋ ನಾಯಿ ತುಂಬ ಬೇಗ ಊಟ ಮಾಡುತ್ತೆ. ಅಡ್ಜೆಕ್ಟಿವ್ ವಿಚ್ ಡಿಸ್ಕ್ರೈಬ್ಸ್ ಎ ನೌನ್. ಸ್ಮಾಲ್, ಬಿಗ್. ಬಿ ಲೈಕ್ ಬಿಗ್ ಕ್ಯಾಟ್. ಬಿ ಲೈಕ್ ಬಿಗ್ ಕ್ಯಾಟ್. ಪ್ರೊನೌನ್ ವಿಚ್ ರಿಪ್ಲೇಸಸ್ ಎ ನೌನ್ ಅಂದರೆ ಥಿಂಗ್ ಆರ್ ಎ ಪರ್ಸನ್. ಐ, ಯು, ಹಿ, ಶಿ, ಇಟ್. ಹಿ ಈಸ್ ವೆರಿ ಕ್ಲವರ್. ಹಿ ಈಸ್ ವೆರಿ ಸ್ಮಾರ್ಟ್ ಅಂತೀವಲ್ಲ. ಹಿ ಈಸ್ ವೆರಿ ಕ್ಲವರ್. ಶಿ ಈಸ್ ವೆರಿ ಬ್ಯೂಟಿಫುಲ್. ಓಕೆನಾ? ಡನ್. Next, prepositions which links a noun to another word. At, in, off, on. Andre she is hiding under the table. She is hiding under the table. Okay na? Conjunction which joins the clause or a sentence. But and a will. Right? But and will. I'm very hungry, but my plate is empty. I'm going to the market and from there I'm going to my friend's house for dinner. And ಇದೆಯಲ್ಲ, ಈ ಕೆಲಸ ಮುಗಿಸಿ ಆ ಕೆಲಸ ಮಾಡ್ತೀನಿ ಅಂತ ನಿಟ್ಟಿನಲ್ಲಿ. ಇಂಟರ್ಜಂಕ್ಷನ್ ದಟ್ ಇಸ್ ಶಾರ್ಟ್ ಎಕ್ಸ್ಕ್ಲಮೇಷನ್ ಅಂದರೆ ಔಚ್, ಓ, ವಾವ್ ಅಂತಾರಲ್ಲ, ಅಲ್ಲಾಸ್, ಏನೋ ಒಂಥರ ಏನಂತೀವಿ, ಶಾಕಿಂಗ್ ಥರ, ಅಥವಾ ಖುಷಿಯಾದ ಶಾಕಿಂಗ್ ಇರ್ಬೋದು, ದುಃಖದ ಶಾಕಿಂಗ್ ಯಾವುದಾದ್ರೂ ಇರ್ಬೋದು. ಸೊ ಅಲ್ಲಾಸ್. ಸೊ ವಾವ್, ವಾಟ್ ಎ ಬ್ಯೂಟಿಫುಲ್ ಕಾರ್ ವಿತ್ ಎಕ್ಸ್ಕ್ಲಮೇಟರಿ ಮಾರ್ಕ್. ರೈಟ್ ಫ್ರೆಂಡ್ಸ್? ಇದನ್ನು ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್. ನೀವು ಎಷ್ಟು ಸಲ ಕೇಳಿದ್ರು ಐ ಆಮ್ ಹಿಯರ್ ಟು ಎಕ್ಸ್ಪ್ಲೈನ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ದಯವಿಟ್ಟು ನೋಟ್ಸ್ ಮಾಡಿಟ್ಕೊಳ್ಳಿ. ಇದಕ್ಕಿಂತ ಸಿಂಪಲ್ ಆಗಿ ಬೇಕಾದ್ರೂ ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಿರೋದು ನಾನು ಹೇಮಾ ಹೋಗ್ಬರಲ್ಲ. ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ಹೇಮಾ ಹೋಗ್ಬರಲ್ಲ. ಎಲ್ಲರಿಗೂ ಟಾಟಾ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ, ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ